ಹಾಯ್ ಫ್ರೆಂಡ್ಸ್, ಇಷ್ಕಾ ಕಿಚನ್ಗೆ ಸ್ವಾಗತ. ನಾವೇನು ಮಾಡೋಣ ಕಾಜು ಮಸಾಲ. ನಾವೀಗ ಫಸ್ಟ್ ತಗೊಂಡು ಒಣ ಮಸಾಲೆಗಳು, ಅದಾದ ನಂತರ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಶುಂಠಿ ಬೆಳ್ಳುಳ್ಳಿ, ಕಾಜು ಒಂದು ಬಟ್ಲ, ಟೊಮೆಟೊ, ಉಪ್ಪು, ಖಾರ. ಕಾಜು ಒಳಗೆ ನಾನು ಬೇಕಂತನ ಬಾದಾಮ್ ಹಾಕ್ಕೊಂಡೀನಿ, ಯಾಕಂದ್ರೆ ಡಿಫ್ರೆಂಟ್ ಟೇಸ್ಟ್ ಬರಲಿ ಅಂತ. ನೀವು ಬೇಕಂದ್ರೆ ಕಾಜು ಬೇಕಾದ್ರೆ 1 ಕಪ್ ತೊಗೋರಿ. ನಾವೀಗ ಕಡಾಯಿಗೆ ಎಣ್ಣೆ ಹಾಕ್ಕೊಂಡೆ ಅದ್ರಾಗ ಕಾದ ಎಣ್ಣೆಗ ಮಸಾಲೆ ಹುರ್ಕೊಂಡು ನಂತರ ಅದಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಅವನು ಒಂದು ಸ್ವಲ್ಪ ಅಳಗಾಡಿಸ್ಕೊಂಡು ಅದ್ರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದಾದ ಬಳಿಕ ಅದಕ್ಕೆ ನಾವು ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಈರುಳ್ಳಿ ಹಾಕ್ಕೊಂಡು, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ತೊಗೋರಿ, ಹೆಚ್ಚು ಬೇಕಂದ್ರೆ ಹೆಚ್ಚು ತೊಗೋರಿ. ಒಂದು 5 ರಿಂದ 6 ಜನಕ್ಕೆ ಮಾಡೋ ಅಷ್ಟು ತೊಗೊಂಡೀನಿ. ಅದಾಗಬೇಕು ಒಂದು 3 ಏಲಕ್ಕಿ ಹಾಕ್ಕೋತೀನಿ. ಏಲಕ್ಕಿ ಹಾಕೊಂಡ್ಬಳಿಕ ಕಾಜು ಬಾದಾಮ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ನಿಮ್ಗೆ ಬೇಕಂದ್ರೆ ಕಾಜು ಅಷ್ಟು ಹಾಕೋರಿ. 2 ತೊಗೊಂಡೀನಿ. ಅದಾದ ಬಳಿಕ ಅದಕ್ಕೆ ಒಂದು 2 ಸ್ಪೂನ್ ಸಣ್ಣ ಸ್ಪೂನ್ ಆಗುವಟ್ಟ ಖಾರ, ಅದ್ರ ಜೊತೆಗೆ ಉಪ್ಪು ಹಾಕ್ಕೋತೀನಿ. ಅವೆರಡು ಹಾಕ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡೋಣ. ಉಪ್ಪು ಖಾರ ಮಿಕ್ಸ್ ಮಾಡ್ಕೊಂಡು ಕರೆಕ್ಟಾಗಿ ತಿರುವಾಡೋಣ. ಅದಾದ ಬಳಿಕ ಇದಕ್ಕೆ ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡೀನಿ. ನೀರು ಹಾಕೊಂಬಳಕ್ಕೆ ಮತ್ತೊಂದು ಜಸ್ಟ್ ತಿರುವಾಡಿ ಇದಕ್ಕೆ ಪ್ಲೇಟ್ ಮುಚ್ಚನು. ಇದೆಲ್ಲ ಕುದ್ದು ನೀರೆಲ್ಲ ಸುಡಬೇಕದ. ಒಂದು ಸ್ವಲ್ಪ ನೀರು ಉಳಿಬಾರ್ದು. ನೀರು ಜರ ಉಳಿತಂದ್ರೆ ಅದ ಟೇಸ್ಟ್ ಹೋಗ್ತಿರ್ತದೆ ಕಾಜುದ. ಆಮೇಲೆ ಇದನ್ನು ಆರಕ್ಕಿಡೋನು. ಆರ ಬಳಿಕ ಮಿಕ್ಸರ್ ಮಾಡ್ಕೊಂಡು ಅದಾಗಬೇಕು ನಾವು ಒಂದು ಕಡಾಯಾಗ ತುಪ್ಪ ಹಾಕ್ಕೊಂಡು ಕಾಜು ಹಾಕ್ಕೊಂಡು ಹುರ್ಕೊಂಡು ಇಟ್ಕೊಂಡು ಅದಾಗಬೇಕು ಮೊಸರು ರೆಡಿ ಮಾಡ್ಕೊಂಡು ಇದಕ್ಕೆ ನಾವು ಒಂದು ಅರ್ಧ ಕಪ್ ಮೊಸರು ತೊಗೊಂಡಿನಿ. ಒಂದು ಅರ್ಧ ಚಮಚಿ ಅಂದ್ರೆ ಸ್ಮಾಲ್ ಅರ್ಧ ಚಮಚಿ ತೊಗೊಂಡು ಅರ್ಶಿಣ ಪುಡಿ ಹಾಕ್ಕೋತೀನಿ. ಅರ್ಶಿಣ ಪುಡಿ ಹಾಕ್ಕೊಂಡು ಅದ್ರ ಕೂಡ ಮೊದಲಿಗೆ ಕೊತ್ತಂಬರಿ ಪೌಡ್ರ್ ಹಾಕ್ಕೋತೀನಿ, ಧನಿಯಾ ಪೌಡರ, ಆಮೇಲೆ ಜೀರಿಗೆ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಅದಾದ ನಂತರ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಸೈಡ್ ಇಡೋನು ರೆಡಿ ಆಗಲಿದೆ. ಅದಾದ ಬಳಿಕ ನಾವು ನೆಕ್ಸ್ಟ್ ಇನ್ನು ಕಡಾಯಿ ಇಟ್ಕೊಂಡು ನಾ ಇಲ್ಲಿ ಯಾವುದೋ ಕಾಜು ಮಸಾಲ ರೆಡಿ ಮಿಕ್ಸ್ ಇದ್ದದ್ದು ಪೌಡರ್ ನಾನು ಯೂಸ್ ಮಾಡತ್ತಿಲ್ಲ. ಈ ಮಸಾಲೆಗಳ ಜೊತೆ ಮಾಡ್ಕೋತೀನಿ. ನಿಮ್ಗೆ ಬೇಕಂದ್ರೆ ಕಾಜು ಮಸಾಲ ಹೊರಗಿನ ತಂದು ಯೂಸ್ ಮಾಡ್ಕೋಬೋದು. ನಾವು ಈ ಕಡಾಯಿಯಾಗ ಎಣ್ಣೆ ಮತ್ತು ತುಪ್ಪ ಹಾಕ್ಕೋತೀನಿ. ಅದು ಕರೆಕ್ಟಾಗಿ ಕಾಯಬೇಕು ಕಡಾಯಿ. ಅದಕ್ಕೆ ನಾವು ಇನ್ಕಳೆ ಇದು ಮಸಾಲೆಗಳೆಲ್ಲ ಹುರ್ಕೊಂಡು ಆರಕ್ಕಿಟ್ಟಿದ್ದಲ್ಲ ಅದನ್ನು ಮಿಕ್ಸರ್ ಮಾಡಿದ್ದಾಯ್ತು. ಅದನ್ನೀಗ ಎಣ್ಣೆ ತುಪ್ಪ ಕಾಯಕ್ಕಿಟ್ಟಿಲ್ಲ ಅದ್ರಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದಕ್ಕಿದ ಎಣ್ಣೆ ಕುಡ್ಕೋಬೇಕು ಒಳಗೆ, ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ಇದಕ್ಕೆ ಒಂದು ಸ್ವಲ್ಪ ನೀರು ಬಿಡತ್ತಿಲ್ಲ. ಈಗ ಗ್ರೇವಿಗೆ ಇದಕ್ಕೆ ನಾನು ಜರ ಖಾರ ಹಾಕ್ಕೋತೀನಿ. ಯಾಕಂದರೆ ನೀರು ಹಾಕೋಕ್ಕಿಂತ ಮೊದಲೇ ಖಾರ ಹಾಕ್ಕೋಬೇಕು. ಅದಾದ ಬಳಿಕ ಆಲ್ರೆಡಿನ ಖಾರ ಹಾಕೀನಿ ಮತ್ತು ಹಾಕೀನಿ. ಈಗ ನಾವು ಮತ್ತು ಈಗ ಮೊಸರು ಯೂಸ್ ಮಾಡ್ಕೊಂಡು ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಇದೆಲ್ಲ ಆದ ಬಳಿಕ ನಾವು ಈಗ ನೆಕ್ಸ್ಟ್ ಅದಕ್ಕೆ ನೀರು ಹಾಕ್ಕೊಂಡು ನಿಮ್ಗೆ ಯಾವ ಥರ ಗಟ್ಟಿ ಬೇಕೋ ಅಳಕ್ಕೆ ಬೇಕೋ ಸ್ವಲ್ಪ ತೆಳ್ಳಗೆ ಬೇಕೋ ಆ ಥರ ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಆಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀವಿ. ಆಲ್ರೆಡಿ ಹಾಕಿದ್ದು ಮತ್ತೊಂದು ಸ್ವಲ್ಪ ಕಡಿಮೆ ಬಿದ್ದಿದ್ದು ಹಾಕತ್ತೀವಿ. ನೆಕ್ಸ್ಟ್ ನಾವೀಗ ಫ್ರೆಶ್ ಬೆಣ್ಣೆ ಮನೆಯಲ್ಲೇ ತಯಾರು ಮಾಡಿದ ಬೆಣ್ಣೆ ಹಾಕತ್ತೀವಿ. ಬೆಣ್ಣೆ ಹಾಕಿದ ಬಳಿಕ ಹುರ್ಕೊಂಡಿಟ್ಟಿದ್ದ ಕಾಜು ಹಾಕ್ಕೊಂಡು ಅದಕ್ಕೊಂದು ಮಿಕ್ಸ್ ಕೊಡೋಣ. ನೆಕ್ಸ್ಟ್ ನಾವಿನ್ನು ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಡು
ನಾವು ಮನ್ಯಾಗ ಮಾಡಿದ್ನಿ, ಎಲ್ಲರಿಗೂ ಇಷ್ಟ ಆಗೈತಿ. ನೀವು ಒಂದ್ಸಲ ಟ್ರೈ ಮಾಡಿರಿ, ಖರೇನ ಟೇಸ್ಟಿಯಾಗಿರ್ತೈತಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸ್ರಿ. ನಾವೀಗ ಒಂದು ಕಪ್ನಾಗ ತೊಗೊಂಡು ಸರ್ವ್ ಮಾಡೋಣ. ಕಾಜು ಮಸಾಲ ಖರೇನ ರೀ ತುಂಬ ಟೇಸ್ಟಿಯಾಗಿರ್ತೈತಿ ರೀ. ಟ್ರೈ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.